ಕುಮಟಾ ತಾಲೂಕಿನ ದಿವಗಿಯ ಹಾಲಕ್ಕಿ ಸಮುದಾಯ ಭವನದಲ್ಲಿ ಪ್ರೊಫೆಸರ್ ಟಿ.ಜಿ. ಭಟ್ ಹಾಸಣಗಿ ಅವರು ರಚಿಸಿದ ಮಳೆನಾಡಲ್ಲಿ ಹೂಡೇರೆ ಎಂಬ ಪುಸ್ತಕ ಲೋಕಾರ್ಪಣೆ ಕಾರ್ಯಕ್ರಮ ನಡೆಯಿತು. ದೊಡ್ಡಮನೆ ಜಾನಕಿ ವೆಂಕಟರಮಣ ಶೆಟ್ಟಿ ಪ್ರೌಢಶಾಲೆ ದಿವಗಿ ಹಾಗೂ ಅಭಿನವ ಸಾಂಸ್ಕೃತಿಕ ವೇದಿಕೆ ಕುಮಟಾ ಇದರ ಸಂಯುಕ್ತಾಶ್ರಯದಲ್ಲಿ ನಡೆದ ಕಾರ್ಯಕ್ರಮವನ್ನು ಶಾಸಕ ದಿನಕರ್ ಶೆಟ್ಟಿ ಉದ್ಘಾಟಿಸಿದರು. ಹೊನ್ನಾವರ ಎಸ್ಡಿಎಂ ಕಾಲೇಜು ಕನ್ನಡ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ನಾಗರಾಜ್ ಹೆಗಡೆ ಅವರು ಕೃತಿ ಪರಿಚಯವನ್ನ ನಡೆಸಿಕೊಟ್ಟರು. ಕುಮಟಾ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಪ್ರಮೋದ್ ನಾಯ್ಕ್ ಅವರು ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿ, ಪ್ರೊಫೆಸರ್ ಟಿ.ಜಿ. ಭಟ್ ಹಾಸಣಗಿ ಅವರು ಅನೇಕ ಕೃತಿಗಳನ್ನು ರಚಿಸಿದ್ದು, ಕೆಲವೊಂದು ನಾನು ಓದಿದ್ದೇನೆ, ತುಂಬಾ ಅರ್ಥಪೂರ್ಣವಾಗಿ ಸುಂದರವಾದ ಸಾಲುಗಳನ್ನ ಹೊಂದಿದವುಗಳಾಗಿವೆ ಎಂದರು. ಮಳೆನಾಡಲ್ಲಿ ಹೂಡೇರೆ ಈ ಕೃತಿಯಲ್ಲಿ ಸಾಹಿತ್ಯದ ಅನೇಕ ಪ್ರಕಾರಗಳು ಕಾಣಬಹುದು. ಈ ಡೇರೆ ಹೂವು ನೋಡೋಕೆ ತುಂಬಾ ಅಂದ ಚಂದ. ಸಿರಸಿ ಸಿದ್ದಾಪುರ ಭಾಗದಲ್ಲಿ ಈ ಹೂವನ್ನು ಕಾಣಬಹುದು. ಈ ಹೂವು ಅವನತಿಯ ಹಂತ ತಲುಪಿದ್ದು, ಅದನ್ನ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿಯೂ ಈ ಕೃತಿ ಸಹಕಾರಿ ಎಂದರು. ಪ್ರೊಫೆಸರ್ ಟಿ.ಜಿ. ಭಟ್ ಹಾಸಣಗಿಯವರು ತಾವು ಬರೆದ ಕೃತಿಯ ಬಗ್ಗೆ ಹಾಗೂ ಧಾರ್ಮಿಕ ಆಚಾರ ವಿಚಾರಗಳ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿದರು. ಅವರು ಸ್ವಲ್ಪ ಒಳ್ಳೆಯ ಉಪನ್ಯಾಸಕರಾಗಿ ಅಲ್ಲಿ ಸೇವೆಯನ್ನು ಮಾಡಿದರು. ಅದರ ಜೊತೆ ಇವತ್ತು ನನಗೆ ಬಹಳ ಸಂತೋಷ ಅಂತ ಹೇಳಿದರೆ, ಅವರು ನಮ್ಮ ಮಲೆನಾಡಿನಲ್ಲಿ ಹೂಡೇರೆ ಪುಸ್ತಕದ ಒಂದು ಬರೆದು ಪುಸ್ತಕ ಬರೆಯುವುದು ಬಹಳ ಕಷ್ಟದ ಕೆಲಸ ಅಲ್ಲ, ಅದು ಅಷ್ಟು ಸುಲಭದ ಕೆಲಸ ಅಲ್ಲ. ಇವತ್ತು ನಮ್ಮ ಇದರ ಬಗ್ಗೆ ನಮ್ಮ ಸಪ್ತಾಕ್ಷರಿ ದೀಕ್ಷೆ ಪಡೆದವನು ಅಂದರೆ ಏನು ಅಂತಂದರೆ ಭೌತಿ ಭಿಕ್ಷಾಂತಿ ಅಂತ ಎಲ್ಲರೂ ತುಂಬ ಕೇಳೋದು. ದಯವಿಟ್ಟು ಪುಸ್ತಕದಲ್ಲಿ ಸ್ವಲ್ಪ ಮೌಲ್ಯ ಕೊಡಿ, ನಮಗೆ ಪಂಚಾಕ್ಷರಿ ಸಪ್ತಾಕ್ಷರಿ ದೀಕ್ಷೆ ಇದೆ ಅಂತೇಳಿ ತಮಾಷೆ ಬರೀತಾರೆ. ಅವರು ಕೂಡ ಪುಸ್ತಕವನ್ನು ಸಾಧ್ಯತೆ ಮಾಡಿ ಮನೆ ಮನೆಗೆ ಜನರಿಗೆ ಮುಡಿಸುವಂಥ ಕೆಲಸ ಮಾಡ್ತಿದ್ದರು. ಸೂರಮೇಲ್ಕೊಂಡಿಯವರು ಈ ಭಾಗದಲ್ಲಿ ತುಂಬ ಪ್ರಸಿದ್ಧರಾಗಿದ್ದಾರೆ. ಅವರ ಜನ್ಮ ಶತಮಾನೋತ್ಸವ ವರ್ಷ ಬಕುಳದ ಹೂಗಳು ಒಂದು ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ರಾಷ್ಟ್ರಮಟ್ಟದ ಅವಾರ್ಡ್. ಹಾಗೆಯೇ ನರಸಿಂಹಸ್ವಾಮಿಯವರು ಮಲ್ಲಿಗೆಯನ್ನು ತುಂಬ ಪ್ರಸಿದ್ಧಗೊಳಿಸಿದ್ದಾರೆ. ಮಲ್ಲಿಗೆ ಮಾಲೆ ಅವರು ಮಕ್ಕಳ ಕಾವ್ಯ, ಮೈಸೂರು ಮಲ್ಲಿಗೆ ನರಸಿಂಹಸ್ವಾಮಿ ಅಂತಲೇ ಖ್ಯಾತ. ಹೆಸರು ಸಿನಿಮಾ ಕೂಡ ಆಗಿದೆ. ಹೀಗೆ ಸಂವೇದನಶೀಲತೆ ಅವರು ವಿಶಿಷ್ಟವಾಗಿರುತ್ತದೆ, ವ್ಯಕ್ತಿಗಳಿರುತ್ತದೆ. ಆಗ ಶಾಲೆಯ ವಿದ್ಯಾರ್ಥಿಗಳು, ಶಿಕ್ಷಕರು, ಪಾಲಕರು ಹಾಗೂ ನಾಗರಿಕರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ದಿವಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಜಗದೀಶ್ ಭಟ್ ವಹಿಸಿದ್ರು. ಅಭಿನವ ಸಾಂಸ್ಕೃತಿಕ ವೇದಿಕೆ ಉಪಾಧ್ಯಕ್ಷ ಹೇಮಂತ್ ಕುಮಾರ್ ಗಾಂವ್ಕರ್ ಸುಂದರವಾಗಿ ನಿರೂಪಿಸಿದರು. ದಿವಗಿ ಶಾಲೆ ಮುಖ್ಯ ಶಿಕ್ಷಕರಾದ ಭಾಸ್ಕರ್ ಭಟ್ ರವರು ಎಲ್ಲರನ್ನ ಪರಿಚಯಿಸಿ ಸ್ವಾಗತಿಸಿದರು. ಕುಮಟಾ ಬಿಎಡ್ ವಿದ್ಯಾರ್ಥಿ ಸಂದೀಪ್ ಮರಾಠಿ ಸಿರಸಿ ಬಿಡುಗಡೆಗೊಂಡ ಕೃತಿಯ ಹಾಡನ್ನು ಹಾಡಿ ರಂಜಿಸಿದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.